ಹಾಯ್ ಸ್ಟೂಡೆಂಟ್ಸ್. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದೀನಿ, ಈ ಚಾಪ್ಟರ್ ಅಲ್ಲಿ 2 ತರ ಪ್ಯಾಟರ್ನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಒಂದು 1+5 ಆ ತರ ಆದ್ರೂ ಕೇಳ್ಬೋದು, ಇಲ್ಲ 1+2+3 ಆ ತರ ಆದ್ರೂ ಕೇಳ್ಬೋದು. ಬಟ್ ಟೋಟಲ್ ಮಾರ್ಕ್ಸ್ ಎಷ್ಟು ಅಂದ್ರೆ ಓನ್ಲಿ 6 ಮಾರ್ಕ್ಸ್. ಈ ಚಾಪ್ಟರ್ ತುಂಬಾ ಈಸಿ ಚಾಪ್ಟರ್. ನೀವು ಈ ಚಾಪ್ಟರ್ ಇಂದ ಆದಷ್ಟು 6 ಮಾರ್ಕ್ಸ್ ನ ತಗೊಳ್ಳೋದಕ್ಕೆ ಯು ಶುಡ್ ಟ್ರೈ. ಓಕೆ, ಯಾಕಂದ್ರೆ ಬಿಗಿನಿಂಗ್ ಚಾಪ್ಟರ್ ಆಗಿರೋದ್ರಿಂದ. ಸೊ ಅಗೇನ್ ಇಟ್ ಈಸ್ ವೆರಿ ಈಸಿಯೆಸ್ಟ್ ಚಾಪ್ಟರ್. ಸೊ ಹಂಗಾಗಿ ಈ ಚಾಪ್ಟರ್ ಅಲ್ಲೆಲ್ಲ ಇಫ್ ಯು ಲಾಸ್ ದ ಮಾರ್ಕ್ಸ್ ದಟ್ ಯು ಆರ್ ನಾಟ್ ರೀಡಿಂಗ್ ವೆಲ್. ಓಕೆ, ಸೊ ನೀವು ಕರೆಕ್ಟ್ ಆಗಿ ಓದ್ತಾ ಇಲ್ಲ ಅಂತ. ಸೊ ಯಾಕೆಂದ್ರೆ ಇದು ತುಂಬಾ ಈಸಿ ಚಾಪ್ಟರ್. ನೀವು ಈ ಚಾಪ್ಟರ್ ಇಂದ ಯಾವುದೇ ಕಾರಣಕ್ಕೂ 6 ಮಾರ್ಕ್ಸ್ ನ ಕಳ್ಕೋಬಾರ್ದು. ಓಕೆ, ಸೊ ಕಮಿಂಗ್ ಟು ದ ಸೆಕೆಂಡ್ ಪ್ಯಾಟರ್ನ್. ಸೊ ಸೆಕೆಂಡ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಆಲ್ರೆಡಿ ಹೇಳಿದೀನಿ ಯಾವ ತರ ಕೇಳ್ತಾರೆ, 1+2+3. ಓಕೆ, ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ 3 ಮಾರ್ಕ್ಸ್ ಕ್ವಶನ್ಸ್. 3 marks questions from the chapter reproductive health. Reproductive health ಇಂದ ಯಾವ್ಯಾವ 3 marks questions ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ದ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಕ್ವಶನ್. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ IUDs. ವಾಟ್ ಆರ್ IUDs and name the types of IUDs with example. ಈ ತರ ಕೇಳ್ತಾರೆ. ಓಕೆ, ಸೊ ನೀವು ಬರೆಯಲ್ಲ IUD ಟೈಪ್ಸ್ ಅಷ್ಟೇ ಬರೆಯೋದಲ್ಲ, ಯು ಶುಡ್ ಎಕ್ಸ್ಪ್ಲೈನ್ or you should define the definition of IUDs. ಓಕೆ, ಸೊ IUD ಡೆಫಿನೇಷನ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಯಾವ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಸೊ ನಿಮಗೆ ಪೇಜ್ ನಂಬರ್ 44 ಅಲ್ಲಿ IUD ಬಗ್ಗೆ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ಡಿವೈಸಸ್ ವಿಚ್ ಆರ್ ಇನ್ಸರ್ಟೆಡ್ ಬೈ ಡಾಕ್ಟರ್ಸ್ ಆರ್ ಎಕ್ಸ್ಪರ್ಟ್ ನರ್ಸ್ ಇನ್ ದ ಯುಟೆರಸ್ ಥ್ರೂ ವೆಜೈನಾ. ಸೊ ಇದನ್ನ ಫಸ್ಟ್ ಡೆಫಿನೇಷನ್ ಬರೀಲೇಬೇಕು. IUD ಡೆಫಿನೇಷನ್ ಬರೆದ್ರೆ ಮಾತ್ರ 1 ಮಾರ್ಕ್ಸ್ ಇರುತ್ತೆ. ಅಂಡ್ ಅದ್ರ ಟೈಪ್ಸ್ ಬರ್ದು ಅಗೇನ್ ಅದಕ್ಕೆ ಎಕ್ಸಾಂಪಲ್ಸ್ ಬರೆಯೋದಕ್ಕೆ ಅನದರ್ 2 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ IUDs ಡೆಫಿನೇಷನ್ ಬರಿಬೇಕು. 3 ಟೈಪ್ಸ್ ಇದೆ ಅಲ್ವಾ, ಸೊ ಆ 3 ಟೈಪ್ಸ್ ಬರ್ದು ಒಂದ್ ಕಡೆ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ರಿ. ಡೆಫಿನೇಷನ್ ಬರೀರಿ, ಆ 3 ಟೈಪ್ಸ್ ಬರೀರಿ, ಅದ್ರ ಮುಂದ್ಗಡೆ ಎಕ್ಸಾಂಪಲ್ಸ್ ಬರ್ಕೊಳ್ರಿ. ಸೊ ಇಷ್ಟನ್ನ ನಿಮಗೆ 3 ಮಾರ್ಕ್ಸ್ ಗೆ ಕೇಳ್ತಾರೆ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಯಾವ್ದು ಕೇಳ್ತಾರೆ, ಆನ್ ಬ್ಯಾರಿಯರ್ ಮೆಥಡ್. ಬ್ಯಾರಿಯರ್ ಮೆಥಡ್. ಸೊ ಬ್ಯಾರಿಯರ್ ಮೆಥಡ್ ಅಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ, ದ ಬ್ಯಾರಿಯರ್. ಸೊ ಫಿಸಿಕಲ್ ಬ್ಯಾರಿಯರ್ಸ್ ತರ. ಸೊ ಇಲ್ಲಿ ಬ್ಯಾರಿಯರ್ಸ್ ಅಲ್ಲಿ ಅಗೇನ್ ಕಾಂಡೋಮ್ಸ್ ಅಲ್ವಾ, ಅಗೇನ್ ಸರ್ವೈಕಲ್ ಕ್ಯಾಚ್, ಡಯಾಫ್ರಾಗಮ್, ವಾಲ್ಟ್ಸ್, ಇದ್ರ ಮೇಲ್ಗಡೆ ನೀವು ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಅಂಡ್ ಅಗೇನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ 3 ಮಾರ್ಕ್ಸ್ ಅಲ್ಲಿ ಇನ್ಯಾವ್ ಕ್ವಶನ್ ಕೇಳ್ತಾರೆ ಅಂದ್ರೆ, MTP ಅಂಡ್ ಇಟ್ಸ್ ಗ್ರೌಂಡ್ ಪ್ರಿನ್ಸಿಪಲ್ಸ್ ಅಥವಾ ಗ್ರೌಂಡ್ ರೀಸನ್ಸ್. ಸೊ MTP ಮೇಲ್ಗಡೆ ಅಂತೂ ನಿಮಗೆ 2 ಮಾರ್ಕ್ಸ್ ಅಲ್ಲಾದ್ರೂ ಕ್ವಶನ್ ಇರುತ್ತೆ, ಇಲ್ಲಪ್ಪ ಅಂದ್ರೆ 3 ಮಾರ್ಕ್ಸ್ ಅಲ್ಲಾದ್ರೂ ನಿಮಗೆ ಯೂಶುವಲ್ ಆಗಿ ಕ್ವಶನ್ ಇರುತ್ತೆ. ಓಕೆ, ಸೊ MTP ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ಲೇಬೇಕು. MTP ಬಗ್ಗೆ ನಿಮಗೆ ಸೊ ನಿಮ್ಗೆ ಪೇಜ್ ನಂಬರ್ 46 ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಓಕೆ, ವಾಟ್ ಈಸ್ MTP? ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ಕಾಮನ್ ಆಗಿ ಏನ್ ಅಬಾರ್ಷನ್ ಅಂತ ಕರಿತೀವಲ್ವಾ, ಸೊ ಅದನ್ನ ನಾವು MTP ಅಂತ ಕರಿತಾ ಹೋಗ್ತೀವಿ. ಸೊ MTP ನ ಏನು ಮಾಡಿಸ್ಬೇಕು, ಅಂಡ್ MTP is legalized India. ಸೊ ನಾವು ಇಂಡಿಯಾದಲ್ಲಿ MTP ಏನಾಗಿದೆ, ಇಟ್ ಈಸ್ ಲೀಗಲ್ ಪ್ರೋಸೆಸ್. ಓಕೆ, ಅದನ್ನ ಯಾರಾದ್ರೂ ಮಾಡ್ಬೋದು. ಅಗೇನ್ ಏನು, ಬಟ್ ಅದಕ್ಕೆ ಕೆಲವೊಂದು ಪರ್ಫೆಕ್ಟ್ ರೀಸನ್ಸ್ ಇರ್ಬೇಕು. ಅವಾಗ ಮಾತ್ರ MTP ನ ನಾವು ಲೀಗಲ್ ಆಗಿ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಏನು ಅದು ರೀಸನ್ಸ್ ನಾವೇನಂತ ಕರಿತೀವಿ, ಗ್ರೌಂಡ್ ರೀಸನ್ಸ್. ಓಕೆ, ಸೊ ಗ್ರೌಂಡ್ ರೀಸನ್ಸ್ ಅಂದ್ರೆ MTP ಮಾಡಿಸೋದಕ್ಕೆ ನಾವು ಯಾವಾಗ ಪರ್ಮಿಷನ್ ಕೊಡ್ತಾರೆ ಡಾಕ್ಟರ್ಸ್. ಸೊ ಗ್ರೌಂಡ್ ರೀಸನ್ಸ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಕಾಸಸ್, ಅಥವಾ MTP ನ ಯಾವಾಗ ಸಜೆಸ್ಟ್ ಮಾಡ್ತಾರೆ, ಯಾವ್ಯಾವ ರೀಸನ್ಸ್ ಗೆ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ, ಅದನ್ನ ನಾವೇನಂತ ಕರಿತೀವಿ, ಗ್ರೌಂಡ್ ರೀಸನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ನಿಮಗೆ ಪೇಜ್ ನಂಬರ್ 46 ಅಲ್ಲಿ ಇಲ್ಲೊಂದು ಟ್ಯಾಬ್ಯುಲರ್ ಕಾಲಮ್ ಇದೆ. ಸೊ ಇದ್ರ ಮೇಲ್ಗಡೆ ಈ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ MTP ಯಾವಾಗ ಮಾಡಿಸ್ಬೇಕು, ಯಾವಾಗ ಸಜೆಸ್ಟ್ ಮಾಡ್ತಾರೆ. ಸೊ ಅಗೇನ್ ಸೇಫ್ ಪೀರಿಯಡ್ ಬಗ್ಗೆನೂ ನಿಮಗೆ ಕ್ವಶನ್ ಕೇಳ್ತಾ ಇರ್ತಾರೆ. ವೆನ್ ದ MTP is safe, ಅಪ್ ಟು ಹೌ ಮೆನಿ ಮಂತ್ಸ್. ಓಕೆ, ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಯಾವಾಗ ಸಜೆಸ್ಟ್ ಮಾಡ್ತಾರೆ, ಏನೇನ್ ರೂಲ್ಸ್ ಇದೆ. ಸೊ ಒಬ್ರು ರಿಜಿಸ್ಟರ್ಡ್ ಡಾಕ್ಟರ್ ಇಂದ ನಾವು ಏನು ಓಕೆ ಅವ್ರು ಮಾಡೋದಕ್ಕೆ ಒಪ್ಕೊಂಡ್ರೆ MTP ಮಾಡಿಸ್ಬೋದು. ಇಫ್ ದ ಪ್ರೆಗ್ನೆನ್ಸಿ ಕ್ರಾಸ್ ದ ಥರ್ಡ್ ಟೈಮ್, ಸಾರಿ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ 3 ತಿಂಗಳು ಅಂತ. ಓಕೆ, ಸೊ
ಸೊ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಟೋಟಲ್ ಪ್ರೆಗ್ನೆನ್ಸಿ 9 ಮಂತ್ಸ್ ಇರುತ್ತಲ್ವಾ, ಆ 9 ನಾವೇನ್ ಮಾಡ್ತೀವಿ 3+3+3 ಅಂತ ಡಿವೈಡ್ ಮಾಡ್ಕೊತೀವಿ. ಸೊ ದಿಸ್ ಇಸ್ ಕಾಲ್ಡ್ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಅಂಡ್ ಥರ್ಡ್ ಟ್ರೈಮಿಸ್ಟರ್. ಓಕೆ, ಸೊ ಇಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಏನಾದ್ರು ಅಬಾರ್ಷನ್ ಮಾಡಿಸ್ಬೇಕು ಅನ್ನೋದಾದ್ರೆ ಸೊ ಅವಾಗ ಏನ್ ಮಾಡ್ತಾರೆ, ಒಬ್ರು ಡಾಕ್ಟರ್ ಸಜೆಷನ್ ತಗೊಂಡ್ರೆ ದಟ್ ಈಸ್ ಎನಫ್. ಬಟ್ ಇಫ್ ದ ಪ್ರೆಗ್ನೆನ್ಸಿ ಕ್ರಾಸ್ ದ ಫಸ್ಟ್ ಟ್ರೈಮಿಸ್ಟರ್, ಆಲ್ರೆಡಿ 4th ಮಂತ್ ಅಲ್ಲಿ ಇದೆ, 5th 6th ಮಂತ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಸೊ ದೇ ಶುಡ್ ಗೋ ವಿತ್ ದ ಸಜೆಷನ್ಸ್ ಆಫ್ 2 ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್. ಓಕೆ, ಇಬ್ರು ಮೆಡಿಕಲ್ ಏನು ರಿಜಿಸ್ಟರ್ಸ್ ಇರ್ತಾರಲ್ಲ ಅವ್ರು ಇಬ್ರು ಡಾಕ್ಟರ್ಸ್, ಇಬ್ರು ಸರ್ಜನ್ಸ್ ಸಜೆಸ್ಟ್ ಮಾಡ್ಮೇಲೆ, ಇಬ್ರು ಒಪಿನಿಯನ್ ತಗೊಂಡ್ಮೇಲೆ ಮಾತ್ರ MTP ನ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೆ. ಓಕೆ, ಸೊ ಈ ತರ ಸೇಫ್ ಪೀರಿಯಡ್ ಮೇಲ್ಗಡೆನೂ ಸಹ ಕ್ವಶನ್ ಕೇಳ್ತಾರೆ. ಮತ್ತೆ ಗ್ರೌಂಡ್ ರೀಸನ್ಸ್ ಅಂತ ಕರಿತೀವಿ. ಏನೇನು ಗ್ರೌಂಡ್ ರೀಸನ್ಸ್, ಯಾವಾಗ ಅಬಾರ್ಷನ್ ಮಾಡ್ಸಕ್ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್ ಅಂದ್ರೆ, ಸೊ ಒಂದು ಆ ಪ್ರೆಗ್ನೆನ್ಸಿಯಿಂದ ತಾಯಿಗೆ ಏನಾದ್ರು ಎಫೆಕ್ಟ್ ಇದೆ ಅಂದ್ರೆ ಸೊ ಅವಾಗ ಏನ್ ಮಾಡ್ತಾರೆ, MTP ಸಜೆಸ್ಟ್ ಮಾಡ್ತಾರೆ. ಇಲ್ಲ ಬೆಳಿತಿರುವಂತ ಮಗು ಕರೆಕ್ಟ್ ಆಗಿಲ್ಲ, ಅದು ಅಗೇನ್ ಏನೋ ಡಿಫೆಕ್ಟಿವ್ ಇದೆ, ಜೆನೆಟಿಕ್ ಡಿಸಾರ್ಡರ್ಸ್ ಇದೆ, ಅಥವಾ ಏನೋ ಫಿಸಿಕಲಿ ಅದು ಡಿಫೆಕ್ಟಿವ್ ಆಗಿದೆ ಬೇಬಿ, ಡೆವಲಪಿಂಗ್ ಬೇಬಿ ಅಂದಾಗ ಸೊ ಅವಾಗ ಏನ್ ಮಾಡ್ತಾರೆ ಡಾಕ್ಟರ್ಸ್ MTP ಸಜೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ 2 ಗ್ರೌಂಡ್ ರೀಸನ್ಸ್. ಓಕೆ, ಸೊ MTP ಅಂದ್ರೆ ಏನಂತ ಬರಿಬೇಕು, ಅಗೇನ್ ಗ್ರೌಂಡ್ ರೀಸನ್ಸ್ ಇವೆರಡನ್ನ ಸೇರಿ 3 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಾಂದ್ರೆ MTP ಅಂಡ್ ಇಟ್ಸ್ ಸೇಫ್ ಪೀರಿಯಡ್, ಸೊ ಇದ್ರ ಮೇಲ್ಗಡೆ ಆದ್ರೂ ಕ್ವಶನ್ ಕೇಳ್ತಾ ಹೋಗ್ತಾರೆ. ಸೊ ಇದು ಪೇಜ್ ನಂಬರ್ 46 ಅಲ್ಲಿ ಒಂದು ಟ್ಯಾಬ್ಯುಲರ್ ಕಾಲಮ್ ಇದೆ. ಸೊ ಈ ಟ್ಯಾಬ್ಯುಲರ್ ಕಾಲಮ್ ನ ನೀಟಾಗಿ ಓದ್ಕೊಳ್ರೆ ಸೊ MTP ಬಗ್ಗೆ ನೀವು ಅವ್ರ ಕ್ವಶನ್ ಯಾವ್ದೇ ರೀತಿ ಕೊಟ್ರು ಯು ಕ್ಯಾನ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇನ್ಯಾವ್ದು ಕೇಳ್ತಾರೆ ಇದ್ರಲ್ಲಿ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ದ ಸಿಂಪಲ್ ಪ್ರಿನ್ಸಿಪಲ್ಸ್. ಇದನ್ನ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಬರೆಯೋದೇ ಇಲ್ಲ, ಬಟ್ ತುಂಬಾ ಈಸಿ ಕ್ವಶನ್ ಇದು. ಸಿಂಪಲ್ ಪ್ರಿನ್ಸಿಪಲ್ಸ್ ಟು ಅವಾಯ್ಡ್ STDs. STDs means sexual transmitted diseases. Okay, ಸೊ ಈ ಸೆಕ್ಷುಯಲ್ ಇಂಟರ್ಕೋರ್ಸ್ ಮಾಡೋದ್ರಿಂದ ಬರುವಂತ ಡಿಸೀಸಸ್ ನಾವೇನಂತ ಕರಿತೀವಿ, ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕರಿತೀವಿ. ಸೊ ಈ STD ಅಲ್ಲಿ ಅಗೇನ್ ಯಾವ ರೀತಿ ನಾವು ಈ STDs ಬರ್ದೇ ಇರೋ ತರ ಯಾವ ರೀತಿ ಅವಾಯ್ಡ್ ಮಾಡ್ಬೋದು, ತುಂಬಾ ಮೇಜರ್ ಆಗಿ 3 ಪ್ರಿನ್ಸಿಪಲ್ ಇದೆ. ಸೊ ಆ 3 ಪ್ರಿನ್ಸಿಪಲ್ಸ್ ನ ಆ ಸ್ಟೇಟ್ಮೆಂಟ್ಸ್ ನ ಅದು ಹೆಂಗಿದ್ಯೋ ಹಂಗೆ ಕರೆಕ್ಟ್ ಆಗಿ ಬರಿಬೇಕು. ಸೊ ಅದು ಪೇಜ್ ನಂಬರ್ 47 ಅಲ್ಲಿ ಇದೆ ನೋಡಿ. ಸೊ ಪೇಜ್ ನಂಬರ್ 47 ಅಲ್ಲಿ ಇನ್ಫರ್ಟಿಲಿಟಿ ಮೇಲ್ಗಡೆ ಇದೆ. ಸೊ ದ 3 ಪ್ರಿನ್ಸಿಪಲ್ಸ್ ಟು ಅವಾಯ್ಡ್ ದ ವಾಟ್ STDs ಅಂತ ಇದೆ. ಏನೇನು, ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್, ಆಲ್ವೇಸ್ ಟ್ರೈ ಟು ಯೂಸ್ ಕಾಂಡೋಮ್ಸ್ ಡ್ಯೂರಿಂಗ್ coitus. ಇನ್ ಕೇಸ್ ಆಫ್ ಡೌಟ್ ಒನ್ ಶುಡ್ ಗೋ ಟು ದ ಕ್ವಾಲಿಫೈಡ್ ಡಾಕ್ಟರ್ ಫಾರ್ ಅರ್ಲಿ ಡಿಟೆಕ್ಷನ್ ಅಂಡ್ ಗೆಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಇಫ್ ಡಯಾಗ್ನೈಸ್ಡ್ ವಿತ್ ಇನ್ಫೆಕ್ಷನ್. ಸೊ ಈ 3 ಸ್ಟೇಟ್ಮೆಂಟ್ಸ್ ನ ಕರೆಕ್ಟ್ ಆಗಿ ಬರಿಬೇಕು. ಓಕೆ, ಸೊ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ ದ ಸಿಂಪಲ್ ಪ್ರಿನ್ಸಿಪಲ್ಸ್, ಇಲ್ಲ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಟು ಅವಾಯ್ಡ್ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್, ಅಥವಾ ವಾಟ್ ಆರ್ ದ ಸಿಂಪಲ್ ಪ್ರಿನ್ಸಿಪಲ್ಸ್, ಅಥವಾ ಹೌ ಕ್ಯಾನ್ ವಿ ಪ್ರಿವೆಂಟ್ ದ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್, ಇದನ್ನ ಕೇಳ್ತಾ ಹೋಗ್ತಾರೆ 3 ಮಾರ್ಕ್ಸ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಇನ್ನೇನ್ ಕೇಳ್ಬೋದು ಇದ್ರಲ್ಲಿ ಅಂತಂದ್ರೆ, ನೆಕ್ಸ್ಟ್ ಅಗೇನ್ ಆನ್ ಪಿಲ್ಸ್. ಸೊ ದಿಸ್ ಈಸ್ ಒನ್ ಆಫ್ ದ ಕೆಮಿಕಲ್ ಕಾಂಟ್ರಸೆಪ್ಟಿವ್ ಮೆಥಡ್ ಅಲ್ವಾ. ಸೊ ನಾವು ಪಿಲ್ಸ್ ಅಲ್ಲಿ ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಕಾಂಬಿನೇಷನ್ ನೋಡ್ತೀವಿ, ಅಥವಾ ಓನ್ಲಿ ಪ್ರೊಜೆಸ್ಟ್ರಾನ್ POP, ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ಸ್ ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಪಿಲ್ಸ್ ಅಲ್ಲಿ ಅಗೇನ್ ಆ ಟೈಪ್ಸ್ ಬರೀಬೇಕು ನೀವು. ಸೊ ಯಾವ ರೀತಿ ಅದು ಕೆಲಸ ಮಾಡ್ತಾ ಹೋಗುತ್ತೆ, ಪಿಲ್ಸ್ ಮತ್ತೆ ಇಂಪ್ಲಾಂಟ್ಸ್. ಸೊ ಇವೆರಡ್ರ ಮೇಲೂ ಸಹ ನಿಮಗೆ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇಷ್ಟ ಇದ್ರಲ್ಲಿ ಇನ್ನೇನು ಜಾಸ್ತಿ ಕೇಳಲ್ಲ. ಸೊ ಇನ್ನು ಕೇಳಿದ್ರೆ ಅಗೇನ್ ಸೇಮ್ ಇನ್ಫರ್ಟಿಲಿಟಿ, ಅದನ್ನ 2 ಮಾರ್ಕ್ಸ್ ಅಲ್ಲೂ ಕೇಳ್ಬೋದು, 3 ಮಾರ್ಕ್ಸ್ ಅಲ್ಲೂ ಕೇಳ್ಬೋದು, 5 ಮಾರ್ಕ್ಸ್ ಅಲ್ಲೂ ಕೇಳ್ಬೋದು. ಇನ್ಫರ್ಟಿಲಿಟಿ ಅಂಡ್ ಇಟ್ಸ್ ಕಾಸಸ್, ಇದನ್ನ ಕೆಲವೊಂದ್ಸರಿ ನಿಮಗೆ 2 ಮಾರ್ಕ್ಸ್ ಅಲ್ಲೂ ಕೇಳ್ತಾ ಇರ್ತಾರೆ ಇನ್ಫರ್ಟಿಲಿಟಿ ಮೇಲ್ಗಡೆ, ಅಥವಾ ಇನ್ಫರ್ಟಿಲಿಟಿ ಅಂಡ್ IVF ET, ಇದನ್ನು ನಿಮಗೆ 3 ಮಾರ್ಕ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇದ್ರ ಮೇಲ್ಗಡೆ ಅಂತೂ ಕ್ವಶನ್ ಇದ್ದೇ ಇರುತ್ತೆ. ದ ಕಪಲ್ಸ್ ವಿಚ್ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ದ ಚಿಲ್ಡ್ರನ್ ಸೊ ಆಫ್ಟರ್ ಅನ್ಪ್ರೊಟೆಕ್ಟೆಡ್ coitus. ಸೊ ನೀವು ಡೆಫಿನಿಷನ್ಸ್ ಮಾತ್ರ ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗಿರುತ್ತೋ ಅದೇ ರೀತಿ ಬರಿಬೇಕು. ಎಸ್ಪೆಷಲಿ ಡೆಫಿನಿಷನ್ಸ್ ವಿಚ್ ಆರ್ ಕ್ಯಾರಿಂಗ್ 1 ಮಾರ್ಕ್ಸ್. ಸೊ NCERT ಯಾವ ರೀತಿ ಇರುತ್ತೋ ಅದೇ ರೀತಿಯಾದ ಸೆಂಟೆನ್ಸಸ್ ನ ಬರ್ದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಇರುತ್ತೆ. ಡೆಫಿನಿಷನ್ಸ್ ನ ಓನ್ ವರ್ಡ್ಸ್ ಅಲ್ಲಿ ಬರ್ದ್ರೆ ನೀವು ಮಾರ್ಕ್ಸ್ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಡೆಫಿನಿಷನ್ಸ್ ಮಾತ್ರ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗಿದೆ, NCERT ಹೆಂಗಿದೆಯೋ ಅದೇ ರೀತಿ ಬರಿಬೇಕು. ಓಕೆ, ಸೊ ದೀಸ್ ಆರ್ ದ 3 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ ಹ್ಯೂಮನ್
ಸಾರಿ ರೀಪ್ರೊಡಕ್ಟಿವ್ ಹೆಲ್ತ್. ಓಕೆ, ರೀಪ್ರೊಡಕ್ಟಿವ್ ಹೆಲ್ತ್ ಇಂದ ತುಂಬಾ ಸಾರಿ ಕೇಳುವಂತ 3 ಮಾರ್ಕ್ಸ್ ಕ್ವಶನ್ಸ್ ಇದು. ಓಕೆ, ಸೊ ಇಷ್ಟು ಕ್ವಶನ್ಸ್ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಂತಾಗ್ರಿ, ಒಂದೊಂದು ಕ್ವಶನ್ ಬರೀರಿ, ಆನ್ಸರ್ ಬರೀರಿ. ಓಕೆ, ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಫೈನಲ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು.